ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮನೆಯಲ್ಲೇ ಸಿಗುವ ತರಕಾರಿ ಸಿಪ್ಪೆಯಿಂದ ನೈಸರ್ಗಿಕ ಜೀವಾಮೃತ ಅಥವಾ ಜೈವಾಮೃತ ಹೇಗೆ ಮಾಡೋದು ಅಂತ ನೋಡೋಣ. ಈ ಜೀವಾಮೃತ ನಮ್ಮ ಮನೆ ತೋಟಕ್ಕೆ, ಕೈತೋಟಕ್ಕೆ, ಹೂವಿನ ಗಿಡಕ್ಕೆ, ತರಕಾರಿ ಗಿಡಗಳಿಗೆ ತುಂಬ ಉಪಯೋಗವಾಗುತ್ತೆ. ಕಸದಲ್ಲಿರುವ ಸಿಪ್ಪೆಯೇ ಗಿಡಗಳಿಗೆ ಅಮೃತ ಆಗುತ್ತೆ ಅಂದರೆ ನಂಬ್ತೀರಾ? ಪೂರ್ತಿ ವಿಡಿಯೋ ನೋಡಿ. ಇವತ್ತಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳಿಂದ ಮಣ್ಣು ಹಾಳಾಗ್ತಿದೆ, ಗಿಡಗಳಿಗೆ ರೋಗ ಬರುತ್ತಿದೆ, ಫಲ ಎಲ್ಲ ಕಡಿಮೆ ಆಗ್ತಿದೆ, ಹೂ ಬಿಡೋದೆಲ್ಲ ಕಡಿಮೆ ಆಗ್ತಿದೆ. ಆದ್ದರಿಂದ ಜೀವಾಮೃತ ಬಳಸಿದರೆ ಮಣ್ಣಿನಲ್ಲಿ ಜೀವಾಣುಗಳು ಹೆಚ್ಚಾಗುತ್ತವೆ, ಬೇರುಗಳು ಬಲವಾಗುತ್ತವೆ, ಹೂವು ಕಾಯಿ ಚೆನ್ನಾಗಿ ಬರುತ್ತವೆ. ಇದು ಶೂನ್ಯ ಖರ್ಚಿನ ನೈಸರ್ಗಿಕ ಗೊಬ್ಬರ ಆಗಿದೆ. ಇದಕ್ಕೇನಾದರೂ ದುಬಾರಿ ಸಾಮಗ್ರಿ ಬೇಡ, ಮನೆಯಲ್ಲಿ ಇರೋದ್ರಲ್ಲೇ ಆಗುತ್ತೆ ಜೀವಾಮೃತ ತಯಾರಿಸೋದು. ತರಕಾರಿ ಸಿಪ್ಪೆ 1 kg, ಸೊಪ್ಪು, ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಕ್ಯಾರೆಟು, ಕುಂಬಳಕಾಯಿ ಸಿಪ್ಪೆ ಯಾವುದಾದ್ರೂ ಓಕೆ. ಮತ್ತು ಹಸುವಿನ ಗೋಮಯ 1 ಮುಷ್ಟಿ, ಗೋಮೂತ್ರ 1 ಲೀಟ್ರು, ಇಲ್ಲಾಂದರೆ ನೀರೇ ಹಾಕ್ಬೋದು. ಬೆಲ್ಲ 100 ಗ್ರಾಮು, ಕಡಲೆ ಹಿಟ್ಟು ಇಲ್ಲ ಹುರುಳಿ ಕಾಳು ಪುಡಿ 2 ಚಮಚ, ನೀರು 10 ಲೀಟ್ರು, ಪ್ಲಾಸ್ಟಿಕ್ ಡ್ರಮ್ ಅಥವಾ ಬಕೆಟು. ಮೊದಲಿಗೆ ಫಸ್ಟು ತರಕಾರಿ ಸಿಪ್ಪೆಗಳನ್ನು ನೀರಿನಲ್ಲಿ ತೊಳ್ಕೊಳ್ಳಿ. ದೊಡ್ಡ ತುಂಡು ಹೋಳುಗಳಾಗಿದ್ದರೆ ಕತ್ತರಿಸಿ ಸಣ್ಣ ಹೋಳಾಗಿ ಮಾಡ್ಕೊಳ್ಳಿ. ಇದರಿಂದ ಜೈವಿಕ ಕರಗುವಿಕೆ ಬೇಗ ಆಗ್ತದೆ. ಬಕೆಟು ಅಥವಾ ಡ್ರಮ್ಮಿಗೆ 10 ಲೀಟ್ರ್ ನೀರು ಹಾಕಿ ತರಕಾರಿ ಸಿಪ್ಪೆಗಳನ್ನು ಹಾಕಿ ಗೋಮೂತ್ರನ ಸೇರಿಸಿ ಮತ್ತು ಗೋಮಯನ ಸೇರಿಸಿ ಬೆಲ್ಲವನ್ನು ನೀರಿನಲ್ಲಿ ಕರಗಿಸಿ ಹಾಕಿ ಕಡಲೆ ಹಿಟ್ಟು ಸೇರಿಸಿ ಚೆನ್ನಾಗಿ ಕಲಿಸ್ಬೇಕು. ಮರದ ಕೋಲಿಂದ ಕಡ್ಡಿಯಿಂದ ಕಲಿಸ್ಬೇಕು. ಸೇರಿಸಿ ಕಲಸಾದ್ಮೇಲೆ ಡ್ರಮ್ಮನ್ನು ಗಟ್ಟಿಯಾಗಿ ಬಿಗಿಯಾಗಿ ಮುಚ್ಚಬೇಡಿ, ಸಡಿಲವಾಗಿ ಮುಚ್ಚಿ ಗಾಳಿ ಓಡಾಡ್ತಾ ಇರಬೇಕು ಸ್ವಲ್ಪನಾದರೂ. 8 ರಿಂದ 10 ದಿನದವರೆಗೂ ಬೆಳಿಗ್ಗೆ ಒಂದು ಸಲ, ಸಂಜೆ ಒಂದು ಸಲ ತಿರುಗಿಸ್ಬೇಕು. ನೆರಳಲ್ಲಿ ಇಡಬೇಕು, ಬಿಸಿಲಲ್ಲಿ ಇಡಬಾರ್ದು. ಇದು ರೆಡಿಯಾಗಿದೆ ಅಂತ ಗೊತ್ತಾಗೋಕ್ಕೆ ಸ್ವಲ್ಪ ಹುಳಿ ವಾಸನೆ ಬರ್ತದೆ. ಜೀವಾಮೃತ ರೆಡಿಯಾಗಿದೆ ಅಂತ ಗೊತ್ತಾಗೋದಕ್ಕೆ ಸ್ವಲ್ಪ ಹುಳಿ ವಾಸನೆ ಬರ್ತದೆ. 8 ರಿಂದ 10 ದಿನ ಆದಮೇಲೆ ಜಾಳಿಗೆಯಿಂದ ಗಾಳಿಸಿ ಅಥವಾ ಸೋಸಿ 1 ಲೀಟ್ರ್ ನೀರಿಗೆ 1 ಲೀಟ್ರ್ ಜೀವಾಮೃತಕ್ಕೆ 10 ಲೀಟ್ರ್ ನೀರು ಸೇರಿಸಿ ಗಿಡಗಳಿಗೆ ಬೇರುಗಳು ಹೋಗೋ ಜಾಗಕ್ಕೆ ಹಾಕಬೇಕು. ಮತ್ತು ಬಾಟ್ಲಿಗೆ ಹಾಕಿ ಎಲೆಗಳಿಗೂ ಸ್ಪ್ರೇ ಮಾಡ್ಬೋದು. ವಾರಕ್ಕೆ 1 ಸಲ ಹಾಕಿದರೆ ಸಾಕು ಬುಡಕ್ಕೆ ಮತ್ತು ಎಲೆಗಳಿಗೆ. ಹೂ ಗಿಡ, ತರಕಾರಿ ಗಿಡ, ತೆಂಗು, ಅಡಿಕೆ, ಸೊಪ್ಪುಗಳಿಗೆ, ಕುಂಭದಲ್ಲಿರೋ ಗಿಡಕ್ಕೆ, ಪಾಟಲ್ಲಿರೋ ಗಿಡಕ್ಕೆ, ಎಲ್ಲ ಗಿಡಕ್ಕೂ ಹಾಕ್ಬೋದು. ಮನೆಯ ತರಕಾರಿ ಸಿಪ್ಪೆಗಳನ್ನು ಕಸ ಮಾಡಬೇಡಿ. ಇನ್ಮೇಲೆ ಜೀವಾಮೃತ ಮಾಡಿ ನಿಮ್ಮ ತೋಟವನ್ನು ಹಸಿರಾಗಿ ಆರೋಗ್ಯವಾಗಿರಿಸಿ. ನಮಸ್ಕಾರ.